ಸರ್, ಈಗ ಮಂಡ್ಯದಲ್ಲಿ ನಿನ್ನೆ ಸಭೆ ಮಾಡಿ ದೇವೇಗೌಡರು ಕುಟುಂಬದವರು ಮಂಡ್ಯದಲ್ಲಿ ನಿಲ್ಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡು ತಮಗೂ ಕೂಡ ತಮ್ಮ ಹೆಸರು ಕೂಡ ಅದರಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಸರ್, ತಾವೇ ಇದ್ರಿ ಮಾಧ್ಯಮದವರು. ಕಳೆದ ಒಂದು ವಾರದ ಹಿಂದೆ ಕೋಲಾರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಎರಡೂ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ XMLAs ಇರ್ಬೋದು, ಒಂದು MLA ಇವತ್ತು KR ಪೇಟೆಯಿಂದ ಮಂಜು ಅವರು, ನಾವೆಲ್ಲರೂ ಕೂತು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವು. ನಮಗೆ ನಮ್ಮ ಪಕ್ಷದ ಎಲ್ಲ ಪ್ರಭಾವಿ ಮುಖಂಡರುಗಳೇನು ಭಾಗಿಯಾಗಿದ್ದರು, ಪಕ್ಷದ ವರಿಷ್ಠರಿಗೆ ಕೆಲವೊಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದನ್ನು ಈಗಾಗಲೇ ನಾನು ಮುಟ್ಟಿಸಿದ್ದೇನೆ. ಆದರೆ ಇವತ್ತು ಯಾರು ಅಭ್ಯರ್ಥಿ ಆಗಬೇಕು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಇರ್ತಕ್ಕಂಥ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಪಕ್ಷದ ವರಿಷ್ಠರು ಹಾಗೂ ಜನತಾದಳ ಪಕ್ಷದ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರುಗಳು ಕೂತು ಇದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಅಣ್ಣ ಇಲ್ಲಣ್ಣ, ಈಗ ಕುಮಾರಣ್ಣ ಅವರು ನಾನು ಹೇಳಿದ್ದೀನಿ, ಅವರು ರಾಜ್ಯ ಮಟ್ಟದ ನಾಯಕರು. ಈಗ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣ ಅವರು ಬರಬೇಕು ಅಂತಕ್ಕಂಥದ್ದು JDS ಪಕ್ಷದ ಕಾರ್ಯಕರ್ತರು ಇರ್ಬೋದು, BJP ಪಕ್ಷದಿಂದನೂ ಕೂಡ ಇವತ್ತು ಕುಮಾರಣ್ಣ ಬಂದು ನಿಂತ್ಕೊಳ್ಳಿ ಅಂತಕ್ಕಂಥದ್ದು ಭಾವನೆ ಇದೆ. ಆದರೆ ಇದು ಮುಂದಿನ ದಿನಗಳಲ್ಲಿ ಅವರ ಭಾವನೆಗೆ ಯಾವ ರೀತಿ ಗೌರವ ಸೂಚಿಸಬೇಕು, ಅದು ಮುಂದಿನ ದಿನಗಳಲ್ಲಿ ಕೂತು BJP ಮತ್ತು JDS ಎರಡೂ ಪಕ್ಷಗಳು ಜಂಟಿಯಾಗಿ ತೀರ್ಮಾನ ತಗೊಳ್ತವೆ. ಸರಿ, ಮೈತ್ರಿ ಪ್ರೋಸೆಸ್ ಏನು ನಡೀತಿದೆ? ಪ್ರತಿಯೊಂದು ಪ್ರೋಸೆಸ್ ಅಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಸರ್. ಮೋದಿ ಜೊತೆ ಮಾತುಕತೆ ಹೋದಂಥ ಸಂದರ್ಭದಿಂದ ಹಿಡಿದು ಮೊನ್ನೆ ಅಯೋಧ್ಯೆಗೆ ಹೋದಂಥ ಸಂದರ್ಭದವರೆಗೂ ಅಂದ್ರೆ ಮತ್ತೆ ಏನಾದರೂ ಸ್ಪರ್ಧೆ ರಾಜಕಾರಣದಲ್ಲಿ ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಇದೆಯಾ? ಸರ್, ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ. ದಯಮಾಡಿ ನಾನು ಇಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಲಾಭ ಪಡಿತಕ್ಕಂಥದ್ದಕ್ಕೆ ನಾನು ಕೆಲಸ ಮಾಡ್ತಾ ಇಲ್ಲ. ನನ್ನ ಉದ್ದೇಶ ಒಂದೇ, NDA ಮೈತ್ರಿಕೂಟಕ್ಕೆ ಮಾನ್ಯ ದೇವೇಗೌಡರು ಸುದೀರ್ಘವಾದಂಥ 60 ವರ್ಷದ ರಾಜಕಾರಣದ ಜೀವನದಲ್ಲಿ ಮೊದಲನೇ ಬಾರಿ ಇವತ್ತು ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ. ಈ ಒಂದು ತೀರ್ಮಾನಕ್ಕೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳೇನಿದೆ, 28 ಲೋಕಸಭಾ ಕ್ಷೇತ್ರಗಳಲ್ಲಿ JDS BJP ಒಟ್ಟಾಗಿ ಒಗ್ಗಟ್ಟಾಗಿ ತಳಹಂತದಿಂದ ಕಾರ್ಯಕರ್ತರ ಲೆವೆಲಲ್ಲಿ ಇವತ್ತು ಅನೇಕ ಸಭೆಗಳಾಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಹಾಗಾಗಿ 28ಕ್ಕೂ 28 ಕ್ಷೇತ್ರ ರಾಜ್ಯದ ಜನತೆಯ ಒಂದು ಆಶೀರ್ವಾದ ಪಡಿತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.